ಹಾಯ್ ನಮಸ್ತೆ ವೀಕ್ಷಕರೇ, ಸೆಂಟ್ರಲ್ ಡ್ರಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇಲ್ಲಿ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇದು ಕೇಂದ್ರ ಸರ್ಕಾರದ ವತಿಯಿಂದ ಇದು ಹುದ್ದೆಯಾಗಿದ್ದು, ಇದರ ಹುದ್ದೆಗಳ ವಿವರಗಳನ್ನು ಸಂಪೂರ್ಣ ನೋಡ್ತಾ ಹೋಗೋಣ. ಇಲ್ಲಿ ವಯೋಮಿತಿ ಏನು ಹಾಗೂ ಇಲ್ಲಿ ವೇತನ ಶ್ರೇಣಿ ಜೊತೆಗೆ ಪ್ರಮುಖ ದಿನಾಂಕಗಳು ಅರ್ಜಿ ಸಲ್ಲಿಸಲು ಹಾಗೂ ಅರ್ಜಿ ಶುಲ್ಕ ಏನು ಇದರೆಲ್ಲರ ಬಗೆಗಿನ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ಸೊ ತಡ ಮಾಡದೆ ಈಗ ಹೆಚ್ಚಿನ ಮಾಹಿತಿಗಳನ್ನು ಈ ಹುದ್ದೆಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ. ಇಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕಿದ್ದು, ಇಲ್ಲಿ ಒಟ್ಟು 2 ನಮೂನೆಯ ಹುದ್ದೆಗಳು ಲಭ್ಯವಿದೆ. ಅದು ಯಾವುವು ಎಂಬುದನ್ನು ನೋಡೋದಾದ್ರೆ, ಇಲ್ಲಿ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಮತ್ತು ಸ್ಟೆನೋಗ್ರಾಫರ್ ಹಿಂದಿ ಅಥವಾ ಇಂಗ್ಲಿಷ್, ಈ 2 ನಮೂನೆಯ ಹುದ್ದೆಗಳಿಗೆ ಒಟ್ಟು 11 ಹುದ್ದೆಗಳು ಇಲ್ಲಿ ಮೀಸಲಿಟ್ಟಿದ್ದಾರೆ. ಇಲ್ಲಿ ಅರ್ಜಿಗಳನ್ನ ಆನ್ಲೈನ್ ಮುಖಾಂತರ ಸಲ್ಲಿಸಬೇಕಿದ್ದು, ಇಲ್ಲಿ ಪ್ರಾರಂಭ ದಿನಾಂಕ ಬಂದು 10 ಫೆಬ್ರವರಿ 2025, ಸಮಯ ಬಂದು ಬೆಳಗ್ಗೆ 10 ಗಂಟೆಯಿಂದ ಪ್ರಾರಂಭ ಆಗ್ತದೆ. ಅದೇ ರೀತಿ ಆನ್ಲೈನ್ ಅರ್ಜಿಯನ್ನ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ಇಲ್ಲಿ 10 ಮಾರ್ಚ್ 2025 ಮತ್ತೆ ಸಮಯ ಸಂಜೆ 5:30 ತನಕ ಇಲ್ಲಿ ಸಮಯವನ್ನ ನಿಗದಿಪಡಿಸಿದ್ದಾರೆ. ಅದೇ ರೀತಿ ಇಲ್ಲಿ ರಿಟರ್ನ್ ಎಕ್ಸಾಮಿನೇಷನ್ ಅಥವಾ ಪ್ರೊಫಿಷಿಯನ್ಸಿ ಟೆಸ್ಟ್ಗೆ ಒಂದು ದಿನಾಂಕವನ್ನ ಇಲ್ಲಿ ಇನ್ನು ಸೂಚಿಸಿಲ್ಲ. ಇವರ ಒಂದು ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಇದರ ಬಗ್ಗೆ ಮಾಹಿತಿ ಕೊಡಲಾಗುವುದು ಮುಂದೆ ಅಂತ ತಿಳಿಸಿದ್ದಾರೆ. ಸೊ ಹಾಗಾಗಿ ವೆಬ್ಸೈಟ್ ನ ತಾವು ರೆಗ್ಯುಲರ್ ಆಗಿ ವಾಚ್ ಮಾಡ್ತಾ ಇರಿ ಲೇಟೆಸ್ಟ್ ಅಪ್ಡೇಟ್ ಗಳಿಗಾಗಿ. ಸೊ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಇದುವರೆಗೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೂ ಹೊಸದಾಗಿ ವೀಕ್ಷಿಸುತ್ತಿರುವ ವೀಕ್ಷಕರಿಗೆ ಕಳಕಳಿಯ ವಿನಂತಿ, ನಮ್ಮ ಕರುನಾಡು ಒಂದನೇ ಯೂಟ್ಯೂಬ್ ಚಾನಲ್ ಅನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಮುಂದಿನ ಹೆಚ್ಚಿನ ವಿವರಗಳನ್ನ ನೋಡ್ತಾ ಹೋಗೋಣ. ಇಲ್ಲಿ ಹುದ್ದೆಗಳ ವಿವರಗಳನ್ನ ನೋಡೋದಾದ್ರೆ, ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ಗೆ ಒಟ್ಟು 7 ಹುದ್ದೆಗಳು ಲಭ್ಯವಿದ್ದು, ಇಲ್ಲಿ ವೇತನ ಶ್ರೇಣಿ ಬಂದು 19,900 ರಿಂದ 36,500 ರೂಪಾಯಿಯನ್ನ ಇಲ್ಲಿ ನಿಗದಿಪಡಿಸಿದ್ದಾರೆ. ಜೊತೆಗೆ ಇಲ್ಲಿ ವಿದ್ಯಾರ್ಥಿ ಬಂದು PUC ಅಂತ ಇಲ್ಲಿ ಅವರು ಉಲ್ಲೇಖ ಮಾಡಿದ್ದಾರೆ. ಜೊತೆಗೆ ಒಂದು ಅರ್ಹತೆಯನ್ನ ಕೇಳಿದ್ದಾರೆ. ಅದು ಏನಪ್ಪಾ ಅನ್ನೋದಾದ್ರೆ 35 ವರ್ಡ್ಸ್ ಪರ್ ಮಿನಿಟ್ ಇನ್ ಕಂಪ್ಯೂಟರ್ ಟೈಪಿಂಗ್ ಸ್ಪೀಡ್ ಅಂತ ಕೇಳಿದ್ದಾರೆ ಇಂಗ್ಲಿಷ್ ಅಲ್ಲಿ. ಸೊ ಇಲ್ಲಿ ಟೈಪಿಂಗ್ ಸ್ಪೀಡ್ ತಮಗೆ ಇಂಗ್ಲಿಷ್ ಅಲ್ಲಿ ಬರಬೇಕು. 35 ವರ್ಡ್ಗಳು 1 ನಿಮಿಷದ ಒಳಗಾಗಿ ತಾವು ಟೈಪ್ ಮಾಡಬೇಕು. ಜೊತೆಗೆ ಹಿಂದಿಯಲ್ಲಿ ತಾವು 30 ವರ್ಡ್ಗಳನ್ನ 1 ನಿಮಿಷದ ಒಳಗೆ ಇಲ್ಲಿ ಟೈಪ್ ಮಾಡಬೇಕು ಅಂತ ಇಲ್ಲಿ ಅವರು ತಿಳಿಸ್ತಾ ಇದ್ದಾರೆ. ಇದೊಂದು ಸಾಮರ್ಥ್ಯ ತಮ್ಮಲ್ಲಿ ಇರಬೇಕು ಅಂತ ಅವರು ಕೇಳ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ವಯೋಮಿತಿ ಬಂದು 10 ಮಾರ್ಚ್ 2025 28 ವರ್ಷಗಳು ಇರಬೇಕು ಅಂತ ಅವರು ಇಲ್ಲಿ ತಿಳಿಸಿದ್ದಾರೆ. ಜೊತೆಗೆ ಇಲ್ಲಿ ಸ್ಟೆನೋಗ್ರಾಫರ್ ಹುದ್ದೆಗೆ ಸಂಬಂಧಪಟ್ಟಂತೆ ಎಷ್ಟು ಹುದ್ದೆಗಳಿವೆ, ವೇತನ ಶ್ರೇಣಿ ಏನು, ವಿದ್ಯಾರ್ಥಿ ಏನು, ವಯೋಮಿತಿ ಏನು ಅನ್ನೋದನ್ನ ನೋಡೋದಾದ್ರೆ, ಒಟ್ಟು ಇಲ್ಲಿ ಸ್ಟೆನೋಗ್ರಾಫರ್ ಹಿಂದಿ ಅಥವಾ ಇಂಗ್ಲಿಷ್ ಇದಕ್ಕೆ 4 ಹುದ್ದೆಗಳು ಲಭ್ಯವಿದ್ದು, ಇಲ್ಲಿ ವೇತನ ಶ್ರೇಣಿ 25,500 ರಿಂದ 49,623 ರೂಪಾಯಿಯನ್ನ ನಿಗದಿಪಡಿಸಿದ್ದಾರೆ. ಇಲ್ಲಿಯೂ ಸಹ PUC ವಿದ್ಯಾರ್ಥಿಯನ್ನ ಕೇಳಿದ್ದಾರೆ. ಜೊತೆಗೆ ಇಲ್ಲಿ 27 ವರ್ಷಗಳ ವಯೋಮಿತಿಯನ್ನ ಅವರು ಇಲ್ಲಿ ನಿಗದಿಪಡಿಸಿದ್ದಾರೆ. ಸೊ ಹೆಚ್ಚಿನ ಮಾಹಿತಿಗಳನ್ನ ನೋಡ್ತಾ ಹೋಗೋದಾದ್ರೆ, ಇಲ್ಲಿ ಹುದ್ದೆಗಳ ವರ್ಗೀಕರಣವನ್ನ ಮಾಡಿದ್ದಾರೆ. ಸೊ ಅದು ಯಾವ ರೀತಿ ಇದೆ ಅನ್ನೋದನ್ನ ನೋಡೋದಾದ್ರೆ, ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ಗೆ ಒಟ್ಟು 4 ಹುದ್ದೆಗಳು ಲಭ್ಯವಿದ್ದು, ಅದರಲ್ಲಿ SC ಗೆ 1, OBC ಗೆ 1, ಜೊತೆಗೆ ಇಲ್ಲಿ ಸಾಮಾನ್ಯ ವರ್ಗದವರಿಗೆ 2 ಮೀಸಲಿಟ್ಟಿದ್ದಾರೆ. ಅದೇ ರೀತಿ ಇಲ್ಲಿ ಸೆಕ್ರೆಟರಿಯಲ್ ಅಸಿಸ್ಟೆಂಟ್ಗೆ ಫೈನಾನ್ಷಿಯಲ್ ಅಂಡ್ ಅಕೌಂಟಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ 2 ಹುದ್ದೆಗಳು ಲಭ್ಯವಿದ್ದು, ಅದು OBC ಗೆ 1, ಅದರ ಜೊತೆಗೆ ಸಾಮಾನ್ಯ ವರ್ಗದವರಿಗೆ 1 ಇಲ್ಲಿ ಅವರು ನಿಗದಿಪಡಿಸಿದ್ದಾರೆ. ಅದೇ ರೀತಿ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ S&P ಇಲ್ಲಿ 1 ಹುದ್ದೆಯನ್ನ ಮೀಸಲಿಟ್ಟಿದ್ದಾರೆ. ಒಟ್ಟು 4 ಹುದ್ದೆಗಳು ಸಾಮಾನ್ಯ ವರ್ಗದವರಿಗೆ ಇಲ್ಲಿ ಲಭ್ಯವಿದ್ದು, 2 OBC ಗೆ ಹಾಗೆ SC ಗೆ 1, ಟೋಟಲ್ ಅಂದ್ರೆ ಒಟ್ಟು 7 ಹುದ್ದೆಗಳು ಈ ಒಂದು ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಗೆ ಲಭ್ಯವಿದೆ. ಸೊ ಅದೇ ರೀತಿ ಸ್ಟೆನೋಗ್ರಾಫರ್ ಹಿಂದಿ ಅಥವಾ ಇಂಗ್ಲಿಷ್ ಈ ಹುದ್ದೆಗಳಿಗೆ ನೋಡೋದಾದ್ರೆ, ಸ್ಟೆನೋಗ್ರಾಫರ್ ಹಿಂದಿ ಅಥವಾ ಇಂಗ್ಲಿಷ್ ಗೆ ಒಟ್ಟು 4 ಹುದ್ದೆಗಳು ಲಭ್ಯವಿದ್ದು, ಇಲ್ಲಿ SC ಗೆ 1, OBC ಗೆ 1, ಸಾಮಾನ್ಯ ವರ್ಗದವರಿಗೆ 2 ಮೀಸಲಿಟ್ಟಿದ್ದಾರೆ. ಅದೇ ರೀತಿ ಇಲ್ಲಿ ಅರ್ಜಿ ಶುಲ್ಕ ಏನು ಅನ್ನೋದನ್ನ ನೋಡೋದಾದ್ರೆ, ಅನ್ರಿಸರ್ವ್ಡ್ ಅಂದ್ರೆ ಇಲ್ಲಿ ಜನರಲ್ ಮತ್ತೆ OBC ಹಾಗೂ EWS ಕೆಟಗರಿ ಅವರಿಗೆ 500 ರೂಪಾಯಿ ಅರ್ಜಿ ಶುಲ್ಕವನ್ನ ನಿಗದಿಪಡಿಸಿದ್ದಾರೆ. ಜೊತೆಗೆ ಇಲ್ಲಿ ಮಹಿಳಾ ಮತ್ತು SC ST PWD ಎಕ್ಸ್ ಸರ್ವಿಸ್ ಮೆನ್ ಗಳಿಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇಲ್ಲ ಅನ್ನೋದನ್ನ ಇಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ. ಸೊ ಅದೇ ರೀತಿ ವಯಸ್ಸಿನ ಸಡಲಿಕೆ ಬಗ್ಗೆ ನೋಡೋದಾದ್ರೆ, SC ST ಗಳಿಗೆ 5 ವರ್ಷ ಸಡಲಿಕೆಯನ್ನ ನೀಡಿದ್ದಾರೆ. ಜೊತೆಗೆ ಬ್ಯಾಕ್ವರ್ಡ್ ಕ್ಲಾಸಸ್ ಗಳಿಗೆ 3 ವರ್ಷಗಳ ಸಡಲಿಕೆ, ಫಿಸಿಕಲಿ ಡಿಸೇಬಲ್ಡ್ ಇವರಿಗೆ 10 ವರ್ಷಗಳ ಸಡಲಿಕೆ. ಅದೇ ರೀತಿ ಫಿಸಿಕಲಿ ಡಿಸೇಬಲ್ಡ್ ಅಂದ್ರೆ ಅಂಗವಿಕಲರು SC ST ಕ್ಯಾಂಡಿಡೇಟ್ಸ್ ಆದಲ್ಲಿ 15 ವರ್ಷಗಳ ಸಡಲಿಕೆಯನ್ನ ಕೊಟ್ಟಿದ್ದಾರೆ. ಅದೇ ರೀತಿ ಇಲ್ಲಿ ಅಂಗವಿಕಲರಾದಂತಹ OBC ವರ್ಗದವರಿಗೆ 13 ವರ್ಷಗಳ ಕಾಲ ಸಡಲಿಕೆಯನ್ನ ಕೊಟ್ಟಿದ್ದಾರೆ. ಎಕ್ಸ್ ಸರ್ವಿಸ್ ಮೆನ್ಗೆ 3 ವರ್ಷಗಳ ಸಡಲಿಕೆ. ಅದೇ ರೀತಿ ಅಂದ್ರೆ ವಿಧವೆಯರಿಗೆ ಆಸ್ ಪರ್ ಸೆಕ್ಷನ್ 4D ಇದರ ಪ್ರಕಾರ ಅಂತ ತಿಳಿಸಿದ್ದಾರೆ. ಸೊ ಇದರ ಸಂಕ್ಷಿಪ್ತ ಮಾಹಿತಿಗಾಗಿ ದಯವಿಟ್ಟು ನಾನು ನನ್ನ ಯೂಟ್ಯೂಬ್ ಚಾನಲ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಇದರ ಒಂದು PDF ಲಿಂಕ್ ನ ಸಹ ಕೊಟ್ಟಿರ್ತೇನೆ. ತಾವು ಅದನ್ನ ಡೌನ್ಲೋಡ್ ಮಾಡೋದರ ಮುಖಾಂತರ ಸಂಕ್ಷಿಪ್ತ ಮಾಹಿತಿಯನ್ನ ತಾವು ಇಲ್ಲಿ ಪಡೆಯಬಹುದಾಗಿದೆ. ಅದೇ ರೀತಿ ಇಲ್ಲಿ ಹೆಚ್ಚಿನ ಮಾಹಿತಿಗಳನ್ನ ನೋಡೋದಾದ್ರೆ,
ಇಲ್ಲಿ ಎಕ್ಸಾಮಿನೇಷನ್ ಮೋಡ್ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ನೋಡೋದಾದ್ರೆ ಇಲ್ಲಿ ಓಪನ್ ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ. ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ಗೆ ಒಟ್ಟು ಇಲ್ಲಿ 2 ಪೇಪರ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಎಕ್ಸಾಮಿನೇಷನ್ ನಡೆಸಲಾಗ್ತದೆ. ಅದು ಯಾವುವು ಅನ್ನೋದನ್ನ ನೋಡೋದಾದ್ರೆ ಸಿಲೆಬಸ್ ಮತ್ತೆ ಯಾವ ರೀತಿ ಇರುತ್ತೆ, ಯಾವ ರೀತಿ ಪೇಪರ್ಗಳು ಇರುತ್ತೆ ಅನ್ನೋದನ್ನ ನೋಡೋದಾದ್ರೆ ಇಲ್ಲಿ ಸಿಲೆಬಸ್ ಬಂದು 12ನೇ ತರಗತಿಗೆ ಸಂಬಂಧಪಟ್ಟಂತೆ ಇರುತ್ತೆ. ಟೋಟಲ್ ಕ್ವಶನ್ಸ್ ಅಂದ್ರೆ 200 ಪ್ರಶ್ನೆಗಳಿಗೆ ಇಲ್ಲಿ ಈ ಒಂದು ಲಿಖಿತ ಪರೀಕ್ಷೆಯನ್ನ ಮಾಡಲಾಗ್ತದೆ. ಕಂಪ್ಯೂಟರ್ ಬೇಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳು ಇದ್ದು ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಬರೆಯಲು ಇಲ್ಲಿ ಲಭ್ಯವಿರುತ್ತೆ. ಇಲ್ಲಿ 2.5 ಗಂಟೆ ಇಲ್ಲಿ ಕಾಲಾವಧಿಯನ್ನ ನಿಗದಿಪಡಿಸಿದ್ದಾರೆ. ಸೊ ಅದೇ ರೀತಿ 2 ಪೇಪರ್ಗಳು ಇರುತ್ತೆ ಅನ್ನೋದನ್ನ ನಾನು ಮೇಲ್ಗಡೆ ಉಲ್ಲೇಖ ಮಾಡಿದ್ದೆ. ಸೊ ಅದು ಯಾವ ರೀತಿ ಇರುತ್ತೆ ಅನ್ನೋದನ್ನ ನೋಡೋದಾದ್ರೆ ಪೇಪರ್ ಫಸ್ಟ್ ಇಲ್ಲಿ ಇದಕ್ಕೆ 90 ನಿಮಿಷಗಳ ಅವಧಿಯನ್ನ ಅವರು ನಿಗದಿಪಡಿಸಿದ್ದು. ಇಲ್ಲಿ ಮೆಂಟಲ್ ಎಬಿಲಿಟಿ ಟೆಸ್ಟ್ ಗೆ ಸಂಬಂಧಪಟ್ಟಂತೆ 100 ಅಂಕಗಳಿಗೆ ಇಲ್ಲಿ ಕ್ವಶನ್ಸ್ ಗಳನ್ನ ಕೊಟ್ಟಿರ್ತಾರೆ. ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದು 200 ಮಾರ್ಕ್ಸ್ ಗಳು ಇದಕ್ಕೆ ಒಳಪಟ್ಟಿರುತ್ತೆ. ಇಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಮಾರ್ಕ್ಸ್ ಅಂದ್ರೆ ಕಡಿತ, ಯಾವುದೇ ರೀತಿಯ ಅಂಕಗಳಿಗೆ ಕಡಿತ ಇರುವುದಿಲ್ಲ. ಅಂದ್ರೆ ತಾವು ತಪ್ಪು ಉತ್ತರ ಕೊಟ್ಟರೆ ಯಾವುದೇ ರೀತಿಯ ಅಂಕಗಳನ್ನ ಇಲ್ಲಿ ಕಡಿತ ಮಾಡಲಾಗುವುದಿಲ್ಲ ಅನ್ನೋದನ್ನ ತಾವು ಇಲ್ಲಿ ಗಮನಿಸಬಹುದು. ಜೊತೆಗೆ ಪೇಪರ್ ಸೆಕೆಂಡ್ ನೋಡೋದಾದ್ರೆ ಇಲ್ಲಿ ಜನರಲ್ ಅವೇರ್ನೆಸ್ ಗೆ 50 ಕ್ವಶನ್ಸ್ ಗೆ ಇರುತ್ತೆ. ಜೊತೆಗೆ ಇಂಗ್ಲಿಷ್ ಲ್ಯಾಂಗ್ವೇಜ್ಗೂ ಸಹ 50 ಕ್ವಶನ್ಸ್ ಗಳು ಇರುತ್ತೆ. ಇಲ್ಲಿ ಎರಡಕ್ಕೂ ಸಹ 150 ಅಂಕಗಳಿಗೆ ಇಲ್ಲಿ ಎಕ್ಸಾಮ್ ನ ನಡೆಸಲಾಗುತ್ತದೆ. ಇಲ್ಲಿ ಪ್ರತಿ ತಮ್ಮ ಒಂದು ತಪ್ಪು ಉತ್ತರಕ್ಕೆ 1 ಅಂಕಗಳನ್ನ ಈ 2 ಭಾಷೆಗಳಲ್ಲಿ ಕಡಿತ ಮಾಡಲಾಗುತ್ತೆ ಅಂತ ಅಲ್ಲಿ ಅವರು ತಿಳಿಸ್ತಾ ಇದ್ದಾರೆ. ಅದೇ ರೀತಿ ಸ್ಕಿಲ್ಸ್ ಅಂದ್ರೆ ಅರ್ಹತೆಗಳು ಏನಿರಬೇಕು ಅನ್ನೋದನ್ನ ಅವರು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಂಗ್ಲಿಷ್ ಟೈಪಿಂಗ್ 35 ವರ್ಡ್ಸ್ ಪರ್ ಮಿನಿಟ್ ಅಂದ್ರೆ 35 ವರ್ಡ್ಸ್ 1 ನಿಮಿಷದ ಒಳಗೆ ತಾವು ಟೈಪ್ ಮಾಡುವಷ್ಟು ಸಾಮರ್ಥ್ಯವನ್ನ ಇಂಗ್ಲಿಷ್ ಅಲ್ಲಿ ಇರಬೇಕು. ಹಿಂದಿಯಲ್ಲಿ 30 ವರ್ಡ್ಗಳನ್ನ 1 ನಿಮಿಷದಲ್ಲಿ ತಾವು ಟೈಪ್ ಮಾಡೋಕ್ಕೆ ಸಾಮರ್ಥ್ಯವನ್ನ ಹೊಂದಿರಬೇಕು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಈ 2ಕ್ಕೂ 10 ನಿಮಿಷಗಳ ಕಾಲಾವಧಿಯನ್ನ ಅವರು ಇಲ್ಲಿ ಕೊಡಲಾಗ್ತದೆ ಅಂತ ಇಲ್ಲಿ ಅವರು ತಿಳಿಸಿದ್ದಾರೆ. ಸೊ ಇದಿಷ್ಟು ಟೈಪಿಂಗ್ ರಿಲೇಟೆಡ್ ಇಲ್ಲಿ ಅವರು ತಿಳಿಸಿದ್ದಾರೆ. ಅದೇ ರೀತಿ ಮುಂದೆ ಹೆಚ್ಚಿನ ಮಾಹಿತಿಯನ್ನ ನೋಡ್ತಾ ಹೋಗೋದಾದ್ರೆ ಇಲ್ಲಿ ಸೆಕೆಂಡ್ ಹುದ್ದೆ ಹೆಸರು ಬಂದು ಜೂನಿಯರ್ ಸ್ಟೆನೋಗ್ರಾಫರ್ ಅಂತ. ಇದಕ್ಕೆ ಯಾವ ರೀತಿ ಕ್ವಶನ್ಸ್ ಗಳು ಇರುತ್ತೆ, ಯಾವ ರೀತಿ ಲಿಖಿತ ಪರೀಕ್ಷೆ ಇರುತ್ತೆ, ಯಾವ ಭಾಷೆಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಲಿಖಿತ ಪರೀಕ್ಷೆಯನ್ನ ನಡೆಸ್ತಾರೆ ಅನ್ನೋದನ್ನ ನೋಡೋದಾದ್ರೆ ಇಲ್ಲಿಯೂ ಸಹ ಆಬ್ಜೆಕ್ಟಿವ್ ಟೈಪ್ಸ್ ಅಂದ್ರೆ ಬಹು ಆಯ್ಕೆಯ ಪ್ರಶ್ನೆಗಳು ಇರುತ್ತೆ. ಇಲ್ಲಿ 12ನೇ ತರಗತಿ ಅಂದ್ರೆ PUC ಗೆ ಸಂಬಂಧಪಟ್ಟಂತೆ ಇಲ್ಲಿ ತಮಗೆ ಲಿಖಿತ ಪರೀಕ್ಷೆಗಳನ್ನ ಇರುತ್ತೆ. ಜೊತೆಗೆ ಇಲ್ಲಿ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಲಿಖಿತ ಪರೀಕ್ಷೆ ಇದ್ದು ಇಲ್ಲಿ 200 ಪ್ರಶ್ನೆಗಳಿಗೆ ತಮಗೆ ಇಲ್ಲಿ ಲಿಖಿತ ಪರೀಕ್ಷೆಯನ್ನ ನಡೆಸಲಾಗುತ್ತದೆ. ಇದಕ್ಕೆ 2 ಗಂಟೆ 40 ನಿಮಿಷಗಳ ಅವಧಿಯನ್ನ ಅವರು ಇಲ್ಲಿ ಕೊಟ್ಟಿದ್ದಾರೆ. ಇದರಲ್ಲಿ ಯಾವ ಸಿಲೆಬಸ್ ಅಂದ್ರೆ ಯಾವ ಅಂಶಗಳಿಗೆ ಯಾವ ಭಾಷೆಗೆ ಸಂಬಂಧಪಟ್ಟಂತೆ ಇಲ್ಲಿ ತಮಗೆ ಎಕ್ಸಾಮ್ ಇರುತ್ತೆ ಅನ್ನೋದನ್ನ ನೋಡೋದಾದ್ರೆ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಇಲ್ಲಿ 50 ಕ್ವಶನ್ಸ್ ಗಳು ಇರುತ್ತೆ. ಜನರಲ್ ಅವೇರ್ನೆಸ್ ಸಿಗೋ 50 ಕ್ವಶನ್ಸ್ ಗಳು ಇಲ್ಲಿ ಲಭ್ಯವಿದೆ. ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂಡ್ ಕಾಂಪ್ರಹೆನ್ಷನ್ಗೆ 100 ಪ್ರಶ್ನೆಗಳಿಗೆ ಇಲ್ಲಿ ಲಿಖಿತ ಪರೀಕ್ಷೆ ಇದ್ದು ಇದರಲ್ಲಿ ಮಾರ್ಕ್ಸ್ ಗಳನ್ನ ನೋಡೋದಾದ್ರೆ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಮತ್ತು ಜನರಲ್ ಅವೇರ್ನೆಸ್ಗೆ ಪ್ರತ್ಯೇಕವಾಗಿ 50 ಮಾರ್ಕ್ಸ್ ಗಳಿಗೆ ಇಲ್ಲಿ ಪರೀಕ್ಷೆ ಇರುತ್ತೆ. ಜೊತೆಗೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂಡ್ ಕಾಂಪ್ರಹೆನ್ಷನ್ಗೆ 100 ಅಂಕಗಳಿಗೆ ಇರುತ್ತೆ. ಇಲ್ಲಿ ತಮ್ಮ ಒಂದು ಪ್ರತಿಯೊಂದು ತಪ್ಪು ಉತ್ತರಕ್ಕೆ 0.25 ಅಂದ್ರೆ 1/4% ಅಷ್ಟು ಮಾರ್ಕ್ಸ್ ನ ಇಲ್ಲಿ ಕಡಿತ ಮಾಡಲಾಗುತ್ತೆ ಅಂತ ಇಲ್ಲಿ ಅವರು ತಿಳಿಸ್ತಾ ಇದ್ದಾರೆ. ಪ್ರೊಫಿಷಿಯನ್ಸಿ ಟೆಸ್ಟ್ ಇನ್ ಸ್ಟೆನೋಗ್ರಫಿ ಅಂದ್ರೆ ಇಲ್ಲಿ ಟೈಪಿಂಗ್ ಸ್ಪೀಡ್ ಚೆಕ್ ಮಾಡಕ್ಕೆ 10 ನಿಮಿಷಗಳ ಕಾಲಾವಧಿಯನ್ನ ಕೊಟ್ಟಿದ್ದು ಇದರಲ್ಲಿ 80 ವರ್ಡ್ಸ್ ಪರ್ ಮಿನಿಟ್ ತಾವು ಟೈಪ್ ಮಾಡಬೇಕು ಜೂನಿಯರ್ ಸ್ಟೆನೋಗ್ರಾಫರ್ ಹುದ್ದೆಗೆ ಅಂತ ಇಲ್ಲಿ ಅವರು ತಿಳಿಸಿದ್ದಾರೆ. ಇಲ್ಲಿ ಟ್ರಾನ್ಸ್ಲೇಷನ್ ಸಹ ಇರುತ್ತೆ. ಇಲ್ಲಿ ಅದಕ್ಕೆ 50ರಿಂದ 70 ನಿಮಿಷಗಳ ಕಾಲಾವಧಿಯನ್ನ ಇಂಗ್ಲಿಷ್ಗೆ, ಜೊತೆಗೆ ಹಿಂದಿಗೆ 65ರಿಂದ 90 ನಿಮಿಷಗಳ ಕಾಲಾವಧಿಯನ್ನ ಅವರು ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದಿಷ್ಟು ಹುದ್ದೆಗಳಿಗೆ ಸಂಬಂಧಪಟ್ಟಂತ ಹೆಚ್ಚಿನ ಮಾಹಿತಿಯಾಗಿದೆ. ಇದಕ್ಕೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕಿತ್ತು. ಇದರ ಒಂದು ಅಫಿಷಿಯಲ್ ವೆಬ್ಸೈಟ್ ನ ನನ್ನ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ. ತಾವು ಆ ಲಿಂಕ್ ಕ್ಲಿಕ್ ಮಾಡುವುದರ ಮೂಲಕ ಇಷ್ಟು ಮೇಲ್ಗಡೆ ತಿಳಿಸಿದಂತಹ ಹುದ್ದೆಗಳಿಗೆ ತಾವು ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಸೊ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.